ಹಾಯ್, ಎಂತ ಗೊತ್ತಾ, ನಾ ಇವತ್ತು ಒಂದು ಸಣ್ಣ ಕತೆ ಹೇಳಬೇಕು ಅಂದ್ಕೊಂಡಿನಿ. ನನ್ನ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಕತೆಯ ಸಾರಾಂಶ ಇಷ್ಟವಾಗಿದ್ದರೆ ವಿಡಿಯೋನ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ತುಂಬ ಚೆನ್ನಾಗಿದೆ. ಎಂತ ಗೊತ್ತಾ, ಒಂದು ಊರು, ಆ ಊರಲ್ಲಿ ಒಂದು ಸಣ್ಣ ಸಂಸಾರ, ಒಂದು ಗಂಡ, ಒಂದು ಹೆಂಡತಿ ಮತ್ತು 2 ಮಕ್ಕಳು. ಗಂಡಂಗೆ ಏನೋ ಒಂದು ಕೆಲಸ ಇರುತ್ತೆ, ಹೆಂಡತಿ ಹೌಸ್ ವೈಫು, ಮತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಒಂದಿನ ಗಂಡಂಗೆ ತಲೆಯಲ್ಲಿ ಏನೋ ಒಂದು ಯೋಚನೆ ಬರುತ್ತೆ. ಎಂತ ಅಂದರೆ, ಅಲ್ಲ, ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನೇ ಆಫೀಸಿಗೆ ಹೋಗಿ ಕತ್ತೆ ದುಡ್ದಂಗೆ ದುಡಿಬೇಕು, ಸಂಸಾರ ನಿಭಾಯಿಸಬೇಕು, ಎಲ್ಲ ಸಮಸ್ಯೆಗಳನ್ನ ನಾನು ಒಬ್ಬನೇ ಎದುರಿಸ್ಬೇಕು, ಮಕ್ಕಳನ್ನು ಓದಿಸ್ಬೇಕು, ಮತ್ತು ಭವಿಷ್ಯಕ್ಕೂ ಏನಾರು ಮಾಡಿಡಬೇಕು. ಆದರೆ ನನ್ನ ಹೆಂಡತಿ ಮನೇಲಿ ಆರಾಮಾಗಿರ್ತಾಳಲ್ಲ ಅಂತ. ಇದೇ ಯೋಚನೆಯಲ್ಲಿ ಅವನು ತಲೆ ಕೆಟ್ಟು ತಲೆ ಕೆರ್ಕೊಂಡು ಕಡೀಕೆ ಒಂದು ಸಣ್ಣ ತಪಸ್ಸು ಮಾಡಿ ಪ್ರಾರ್ಥನೆ ಮಾಡಿ ದೇವರನ್ನು ಒಲಿಸ್ಕೊಬಿಡ್ತಾನೆ. ಪ್ರತ್ಯಕ್ಷನಾದ ದೇವರು, ಭಕ್ತ ನಿನಗೇನು ಬೇಕು ಅಂತ ಕೇಳ್ತಾನೆ. ಆಗ ಇವನು, ದೇವರೇ, ನನ್ನ ಸಮಸ್ಯೆ ಹೀಗಿದೆ, ಒಂದು ದಿನದ ಮಟ್ಟಿಗಾದರೂ ನನ್ನ ಹೆಂಡತಿಯನ್ನು ನಾನಾಗಿ ಮಾಡು, ನನ್ನನ್ನು ಹೆಂಡತಿಯನ್ನಾಗಿ ಮಾಡು, ಆಗ ನನ್ನ ಹೆಂಡತಿಗೆ ನನ್ನ ಸಮಸ್ಯೆಗಳೆಲ್ಲ ಅರ್ಥ ಆಗತ್ತೆ ಅಂತಾನೆ. ಆಗ ದೇವರು ತಥಾಸ್ತು ಅಂತ ಹೇಳಿ ಮಾಯ ಆಗ್ತಾನೆ. ಮಾರನೇ ದಿನ ಬೆಳಿಗ್ಗೆ ಗಂಡ ಹೆಂಡತಿ, ಹೆಂಡತಿ ಗಂಡ ಆಗಿರ್ತಾರೆ. ಈ ಗಂಡ ಹೆಂಡತಿ ಆಗಿರ್ತಾನಲ್ಲ, ಅವಳು ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿ, ಮಕ್ಕಳನ್ನ ರೆಡಿ ಮಾಡಿ ಶಾಲೆಗೆ ಕಳಿಸಿ, ಗಂಡಂಗೂ ಆಫೀಸಿಗೆ ಕಳ್ಸೋಕ್ಕೆ ತಿಂಡಿ ಎಲ್ಲ ರೆಡಿ ಮಾಡಿ, ಊಟ ಎಲ್ಲ ರೆಡಿ ಮಾಡಿ ಕೊಟ್ಟು, ಅವರೆಲ್ಲ ಹೋದ್ಮೇಲೆ ಮನೆ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಊಟ ಮಾಡಿ ಇನ್ನೇನು ಚೂರು ಕೂರೋಷ್ಟೊತ್ತಿಗೆ ಮನೆಗೆ ಯಾರೋ ನೆಂಟರು ಬರ್ತಾರೆ, ಅವ್ರನ್ನೂ ಸುಧಾರಿಸೋಷ್ಟೊತ್ತಿಗೆ ಮಕ್ಕಳು ಬರ್ತಾರೆ. ಮಕ್ಕಳಿಗೆ ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಿಕೊಡೋಷ್ಟೊತ್ತಿಗೆ ಗಂಡ ಬರ್ತಾನೆ. ಗಂಡಂಗೂ ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟು ರಾತ್ರಿ ಊಟಕ್ಕೆ ಅಡುಗೆ ಮಾಡಿ ಮಲಗೋದು 11 ಗಂಟೆ ಆಗ್ತದೆ. ಮಾರನೇ ದಿನ ಬೆಳಿಗ್ಗೆ ಮತ್ತೆ ದೇವ್ರನ್ನ ಒಲಿಸ್ಕೊಂಡು ಅವನು, ದೇವರೇ, ಇದ್ರ ಸವಾಸ ಬೇಡ, ನಾನು ಗಂಡ ಆಗೇ ಇರ್ತೀನಿ, ನನ್ನನ್ನು ಮತ್ತೆ ಗಂಡ ಆಗಿ ಮಾಡು ಅಂತ ಕೇಳ್ತಾನೆ. ಆಗ ಭಕ್ತ, ನೀನು ಅಂದ್ಕೊಂಡಿದ್ದಿ ನಿನ್ನ ಕೆಲಸ ಕಷ್ಟ, ನಿನ್ನ ಹೆಂಡತಿ ಏನೂ ಕೆಲಸ ಮಾಡಲ್ಲ ಅಂತ. ಆದರೆ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಪ್ರತಿಯೊಬ್ಬರ ಜೀವನ, ಪ್ರತಿಯೊಬ್ಬರ ಕೆಲಸಗಳು ಕಷ್ಟನೇ. ನಮಗೆ ಮಾತ್ರ ದೂರದಿಂದ ನೋಡೋರಿಗೆ ಹಂಗೆ ಅನಿಸುತ್ತೆ. ನಾವು ಅವ್ರ ಕೆಲಸಗಳಲ್ಲಿ ಭಾಗಿಯಾದಾಗ, ಅವ್ರ ಜೀವನದಲ್ಲಿ ಭಾಗಿಯಾದಾಗ ನಮಗೆ ಅವ್ರ ಕಷ್ಟ ಅರಿವಾಗತ್ತೆ. ನೀನೀಗ ಮತ್ತೆ ನನ್ನನ್ನು ಗಂಡ ಆಗಿ ಮಾಡು ಅಂತ ಹೇಳಿದ ಕೂಡಲೇ ನಾನು ಮಾಡೋಕ್ಕಾಗಲ್ಲ. ಯಾಕಂದರೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಹೆಂಗೆ ನಡೆದ್ವೋ ಅದೇ ಥರ ರಾತ್ರಿ ಕೂಡ ಏನಾಗಬೇಕೋ ಆಗಿದೆ. ಹಾಗಾಗಿ ನಿನ್ನ ಹೊಟ್ಟೆಯಲ್ಲಿ ಮಗು ಬೆಳೆಯೋಕ್ಕೆ ಶುರುವಾಗಿದೆ. ನೀನು 9 ತಿಂಗಳು ಆದಮೇಲೆ ಮಗುವನ್ನು ಹಡ್ದ ಮೇಲೆ ನಿನ್ನನ್ನು ಮತ್ತೆ ಗಂಡ ಆಗಿ ಮಾಡ್ಬೋದು, ನಿನ್ನ ಹೆಂಡ್ತಿನ ಮತ್ತೆ ಹೆಂಡತಿಯಾಗಿ ಮಾಡ್ಬೋದು. ಅಲ್ಲಿವರೆಗೆ ನೀನು ಹೆಂಡತಿ ಜೀವನನ ಅನುಭವಿಸ್ಲೇಬೇಕು ಅಂತ ಹೇಳಿ ದೇವರು ಮಾಯಾತನೆ.